ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ತಾನೆ? ಆರಾಮಾಗಿರ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಸೋ ಈ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಹೇಗಿತ್ತು ನಿಮ್ಮೆಲ್ಲರ 2025ನೇ ಹೊಸ ವರ್ಷ? ನಾವಂತೂ 2025 ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದ್ವಿ. ಡಿಸೆಂಬರ್ ಲಾಸ್ಟ್ ವೀಕ್ ಇಂದನೂ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಪ್ರಿಪರೇಷನ್ಸ್ ನಡೀತಾನೆ ಇತ್ತು. ಅದು ಹೇಗೆ ಅಂದ್ರೆ, ಈ ಸಲ ನಮ್ಮ ಅಪಾರ್ಟ್ಮೆಂಟ್ ನ ಕಮಿಟಿ ಮೆಂಬರ್ಸ್ ಎಲ್ಲರೂ ಕೂಡ ಕಲ್ಚರಲ್ ಇವೆಂಟ್ಸ್ ಜೊತೆಗೆ ಸ್ಪೋರ್ಟ್ಸ್ ಟೂರ್ನಮೆಂಟ್ ಕೂಡ ಆರ್ಗನೈಸ್ ಮಾಡಿದ್ರು. ಸೊ ದಟ್ ನಮ್ಗೆಲ್ಲರೂ ಕೂಡ ಸ್ಪೋರ್ಟ್ಸ್ ಅಲ್ಲಿ ಪ್ಲಸ್ ಕಲ್ಚರಲ್ ಇವೆಂಟ್ಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ವಿ. ಇದಕ್ಕಂತಾನೆ ನಮ್ಮ ಕಮಿಟಿ ಮೆಂಬರ್ಸ್ ಎಲ್ಲ ಸೇರಿ ಅಪಾರ್ಟ್ಮೆಂಟ್ ನ ನಿಯರ್ ಬೈ ಬ್ಯಾಡ್ಮಿಂಟನ್ ಕೋರ್ಟ್ ಅಲ್ಲಿ ಒಂದು ಕೋರ್ಟ್ ನ ಬುಕ್ ಮಾಡಿ ಅಲ್ಲಿ ಎಲ್ರಿಗೂ ಬ್ಯಾಡ್ಮಿಂಟನ್ ಆಡ್ಲಿಕ್ಕೆ ಪರ್ಮಿಷನ್ ತಗೊಂಡಿದ್ರು. ಅಂಡ್ ಇಂಡೋರ್ ಗೇಮ್ಸ್ ಆದಂತ ಚೆಸ್, ಕೇರಮ್, ಟೇಬಲ್ ಟೆನ್ನಿಸ್, ಆಲ್ಸೋ ಚೌಕಾಬಾರ ಕೂಡ ಆಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಸೊ ಹೇಗೆಲ್ಲ ಇತ್ತು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಅಂಡ್ ಫಾರ್ ಶೋರ್ ನಾನು ಇಲ್ಲೊಂದು ವಿಷಯ ಹೇಳಲೇಬೇಕು. ನಮ್ಮ ಅಪೋನೆಂಟ್ ಟೀಮ್ ಅಲ್ಲಿ ಸುಶಾಂತ್ ಅಂತ ಒಂದು ಕ್ಯೂಟ್ ಹುಡುಗ ಇದ್ದ. ಅವ್ನು ಎಷ್ಟು ಕ್ಯೂಟೋ, ಅವ್ನು ಕೊಡ್ತಾ ಇದ್ದಿದ್ದು ಒಂದೊಂದು ಶಾಟ್ ಕೂಡ ಅಷ್ಟೇ ಹಾರ್ಡ್ ಆಗಿತ್ತು. ಲಿಟ್ರಲಿ ನಾವಿಬ್ರು ಅಂದರೆ ನಾನು ನನ್ನ ಪಾರ್ಟ್ನರ್ ಇಬ್ರು ಕೂಡ ಆ ಗೇಮಲ್ಲಿ ಸೋತ್ವಿ. ಸೊ ಮೂರ್ತಿ ಚಿಕ್ಕದಾದರೂ ಕೀರ್ತಿ ತುಂಬ ದೊಡ್ಡದು ಅಂತಾರಲ್ಲ, ಆ ಥರ ಪುಟ್ಟ ಹುಡುಗನ್ ಎದುರಾಗಿ ನಾವು ಸೋತ್ವಿ. ಬಟ್ ಸ್ಟಿಲ್ ವಿ ಆರ್ ವೆರಿ ಪ್ರೌಡ್ ಬಿಕಾಸ್ ಆ ಮಕ್ಕಳಲ್ಲಿ ಎಷ್ಟೆಲ್ಲ ಟ್ಯಾಲೆಂಟ್ ಇದೆ. ಸೊ ತುಂಬಾನೇ ಖುಷಿ ಆಗುತ್ತೆ. ನಮ್ಮ ಅಪಾರ್ಟ್ಮೆಂಟಲ್ಲಿ ಇರೋ ಎಲ್ಲ ಮಕ್ಳುಗಳು ತುಂಬಾನೇ ಸೂಪರ್ ಟ್ಯಾಲೆಂಟ್. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಚಿಕ್ಕವರು ದೊಡ್ಡವರು ಅನ್ನೋದು ಯಾವುದೇ ಒಂದು ಡಿಫ್ರೆನ್ಸ್ ಇಲ್ದಂಗೆ ಎಲ್ಲ ಗೇಮಲ್ಲೂ ಎಲ್ಲರೂ ಕಂಬೈಂಡ್ ಆಗಿ ಆಡಿದ್ವಿ. ನಿಜ ಹೇಳಬೇಕಂದ್ರೆ ದೊಡ್ಡೋರ್ಗಿಂತ ಚಿಕ್ಕ ಮಕ್ಳೇ ತುಂಬ ಚೆನ್ನಾಗಿ ಆಡಿದ್ರು. ಆ್ಯಂಡ್ ಚಿಕ್ಕ ಮಕ್ಳೇ ಎಲ್ಲ ಒಂದು ಗೇಮಲ್ಲೂ ಫಸ್ಟ್ ಪ್ರೈಸ್ ತಗೊಂಡ್ರು. ಸೊ ತುಂಬಾನೇ ಖುಷಿ ಆಗುತ್ತೆ, ತುಂಬ ಪ್ರೌಡ್ ಫೀಲ್ ಆಗುತ್ತೆ. ನಮ್ಮ ಅಪಾರ್ಟ್ಮೆಂಟಲ್ಲಿ ಇಷ್ಟೆಲ್ಲ ಟ್ಯಾಲೆಂಟೆಡ್ ಮಕ್ಳಿದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಸೊ ಹೇಗೆಲ್ಲ ಆಯಿತು ಅಂತ ನೋಡೋಣ ಬನ್ನಿ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟೆಲ್ಲ ಇಂಡೋರ್ ಗೇಮ್ಸ್ ಕೂಡ ಆಡ್ತಾ ಇದೀವಿ ಅಂತ. ಹೀಗೆ ನಾವು ನ್ಯೂ ಇಯರ್ಗೆ 1 ವೀಕ್ ಬಿಫೋರೇನೆ ಇಂಡೋರ್ ಔಟ್ಡೋರ್ ಎಲ್ಲ ಆಕ್ಟಿವಿಟೀಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಫುಲ್ ಫನ್ ಮಾಡ್ತಾ ಇದ್ವಿ. ತುಂಬಾನೇ ಚೆನ್ನಾಗಿತ್ತು. ಅಂಡ್ ನೀವು ಕೂಡ ಎಲ್ಲ ನೋಡಿದೀರಾ. ಈ ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ವಿನ್ ಆದಂತ ವಿನ್ನರ್ಸ್ಗೆ ಪ್ರೈಸ್ ನ ಕೊಟ್ಟಿದ್ದು ನಾವು ಜಾನ್ 4th ಅಂದರೆ ಜಾನ್ 4th ನಾವು ಹೊಸ ವರ್ಷದ ಸೆಲೆಬ್ರೇಷನ್ನ ನಮ್ಮ ಅಪಾರ್ಟ್ಮೆಂಟಲ್ಲಿ ಆರ್ಗನೈಸ್ ಮಾಡಿದ್ವಿ. ಬಿಕಾಸ್ ಆಲ್ಮೋಸ್ಟ್ ಲೈಕ್ ಜಾನ್ 1st ಎಲ್ರದ್ದು ಬೇರೆ ಎಲ್ಲ ಪ್ಲ್ಯಾನ್ಸ್ ಇರುತ್ತೆ. ಸೊ ವೆಕೇಷನ್ಸ್ಗೆ ಹೋಗಿದವ್ರು ಯಾರು ವಾಪಸ್ ಬಂದಿರಲ್ಲ ಅಂತ ಜಾನ್ 1st ನಾವು ಮಾಡಿರಲಿಲ್ಲ. ಅದ್ರ ಬದಲಾಗಿ ಜಾನ್ 4th ನಾವು ಅಪಾರ್ಟ್ಮೆಂಟಲ್ಲಿ ಆರ್ಗನೈಸ್ ಮಾಡಿದ್ವಿ. ಸೊ ಜಾನ್ 2025 4th ಈವ್ನಿಂಗ್ 6 o'clock ಅಷ್ಟೊತ್ತಿಗೆ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿತ್ತು. ನಮ್ಮೆಲ್ಲರ ಫೇವ್ರೆಟ್ ಚಾಟ್ ಕೂಡ ರೆಡಿ ಆಗಿತ್ತು. ಇನ್ಯಾಕೆ ವೇಟ್ ಮಾಡೋದು? ಇನ್ನಷ್ಟು ಕಲರ್ಫುಲ್ ಕಲ್ಚರಲ್ ಆಕ್ಟಿವಿಟೀಸ್ ಜೊತೆಗೆ ನಮ್ಮ ವಿನ್ನರ್ಸ್ಗಳಿಗೆ ಕೂಡ ಟ್ರೋಫಿನ ಕೊಡ್ತಾ ನಾವು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ. ಆಲ್ಸೋ ತುಂಬಾ ಚಳಿದ ಕಾರಣ ನಮ್ಮ ಟೆರೆಸ್ ಮೇಲೆ ಕ್ಯಾಂಪ್ ಫೈರ್ ಕೂಡ ಅರೇಂಜ್ ಮಾಡಿದ್ರು. ಸಂಜೆ 6 o'clockಗೆ ಸ್ಟಾರ್ಟ್ ಆದಂತ ಈ ಒಂದು ಸೆಲೆಬ್ರೇಷನ್ ಆಲ್ಮೋಸ್ಟ್ 12:30 ಮಿಡ್-ನೈಟ್ ವರ್ಗುನು ನಾವು ಸೆಲೆಬ್ರೇಟ್ ಮಾಡಿದ್ವಿ. ಸೊ ಅದ್ರ ಸುತ್ತ ಕುತ್ಕೊಂಡು ಎಲ್ಲರೂ ತುಂಬಾನೇ ಚಿಟ್ ಚಾಟ್ ಮಾಡ್ತಾ ತುಂಬಾ ಎಂಜಾಯ್ ಮಾಡಿದ್ವಿ. ಜೊತೆಗೆ ಹಾಡು, ಡ್ಯಾನ್ಸು, ಗೇಮ್ಸು ಇನ್ನಷ್ಟು ಕಲರ್ಫುಲ್ ಆಗಿತ್ತು. ಸೊ ಆ ಒಂದು ಬ್ಯೂಟಿಫುಲ್ ಮೂಮೆಂಟ್ ಹೇಗಿತ್ತು ಅಂತ ಕೂಡ ನೋಡ್ಕೊಂಡ್ ಬರೋಣ ಬನ್ನಿ.
ನೋಡ್ತಾ ಇದ್ದೀರಾ ಅಲ್ವಾ 2025 ಹೊಸ ವರ್ಷನ ಹೇಗೆಲ್ಲ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದೀವಿ, ಎಷ್ಟೆಲ್ಲ ಎಂಜಾಯ್ ಮಾಡ್ತಾ ಇದೀವಿ, ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ಅಂತ. ನೀವು ಕೂಡ ನಿಮ್ಮ ಹೊಸ ವರ್ಷನ ಸಂತೋಷವಾಗಿ ಸ್ವಾಗತಿಸಿ ಸಂಭ್ರಮಿಸಿದೀರಾ ಅಂತ ಅನ್ಕೊಂಡಿದೀನಿ. ಸೊ ನಮ್ಮೆಲ್ಲರೂ ಜೀವನದಲ್ಲೂ 2025 ಹೊಸ ವರ್ಷ ಯಾವಾಗ್ಲೂ ಸಂತೋಷ, ಸುಖ, ನೆಮ್ಮದಿ, ಆರೋಗ್ಯ, ಆಯಸ್ಸನ್ನ ತರಲಿ, ಎಲ್ಲರ ಜೀವನದಲ್ಲೂ ಬೆಳಕನ್ನು ಚೆಲ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆಗಿದ್ರೆ ಇನ್ನೊಂದು ವಿಡಿಯೋಂದಿಗೆ ಮತ್ತೆ ಎಲ್ಲರೂ ಭೇಟಿಯಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಮತ್ತೆ ಸಿಗೋಣ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್. ಥ್ಯಾಂಕ್ ಯು ಸೋ ವೆರಿ ಮಚ್. ಸ್ಟೇ ಹ್ಯಾಪಿ, ಸ್ಟೇ ಹೆಲ್ದಿ ಅಂಡ್ ನಮಸ್ಕಾರ.